ಹೆಂಗೆ ಅನಿಸ್ತಿದೆ ಸರ್? ಆರ್ ಸಿ ಬಿ ಫ್ಯಾನ್ ಸರ್, ನಿಮ್ಮ ಕೈ ತೋರಿಸಿ. ಬಾ, ಏನಿದು ಏನಿದು? ಹಾಂ, ಎಲ್ಲೋ ನನ್ನ ಹೆಸರು ಇರ್ಬೇಕಲ್ಲ. ಕ್ಯಾರೆಕ್ಟರ್ ಹೆಸರು ಸೀನು ಮೆನ್ಸ್ ಸ್ಟೈಲಾ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಬಡ್ಡಿ ಕಿಲಾಡಿಗೆ ಸೇರಂಡ ರಘು. ವಿಚಾರ ಏನು ಅಂತ ಹೇಳಿದ್ರೆ, ಪ್ರತಿ ಸರಿ ನನ್ನ ವೈಫು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ಲು. ವೆಲ್ಕಮ್ ಟು ರಘು ರಂಜಿತಾ ಬ್ಲಾಗ್ಸ್ ಅಂತ ಹೇಳಿ. ಇವತ್ತು ಫಸ್ಟ್ ಟೈಮು ನಾನು ಈ ಪೂರ್ತಿ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸೆಟ್ಟಲ್ಲಿ ಏನೇನು ನಡೆಯುತ್ತೆ, ರಾಣಿ ಸೆಟ್ಗೆ ಹೋಗ್ತಾಯಿದ್ದೀನಿ. ಆಲ್ರೆಡಿ ಇವಾಗ ಬೆಳಗಿನ ಜಾವ ಆಲ್ರೆಡಿ 5:15 ಆಗಿದೆ. ಈಗ ಆಲ್ರೆಡಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ನಮ್ಮ ಸೆಟ್ಟಲ್ಲಿ ಏನೇನೆಲ್ಲ ನಡೆಯುತ್ತೆ, ನಾವು ಹೆಂಗೆಲ್ಲ ಶೂಟ್ ಮಾಡ್ತೀವಿ, ಸೆಟ್ ಹೆಂಗಿದೆ ಅಂತೆಲ್ಲ ತೋರಿಸ್ತೀನಿ. ಬನ್ನಿ ಹೊರಡೋಣ, ಓಕೆನಾ? ಮನೆಯಿಂದ ಹೊರಟು ಸೀದಾ ಲೊಕೇಶನ್ಗೆ ಬಂದೆ. ಸೊ ಮೇಕಪ್ ಆಗೋಕ್ಕೆ ಈಗ ಹೋಗಬೇಕು. ಸೆಟ್ಟಲ್ಲಿ ಎಲ್ಲರೂ ಬಂದು ವೆಯ್ಟ್ ಮಾಡ್ತಿರ್ತಾರೆ ಆಲ್ರೆಡಿ. ಸೊ ಅವ್ರ ಟೈಮಿಗೆ ಬಂದಿರ್ತಾರೆ. ಇದೇ ನಮ್ಮ ರಾಣಿ ಶೂಟಿಂಗ್ ನಡೆಯುವಂತಹ ಸ್ಥಳ. ಇದು ಫುಲ್ಲು ಸೆಟ್ ಆಗಿರುತ್ತೆ. ಸೊ ಈಗ ನಾನು ರೆಡಿ ಆಗೋಕ್ಕೆ ಅಂತ ಹೊರಟಿದ್ದೀನಿ. ಈಗ ಮೇಕಪ್ಪಿಗೆ ಕೂತ್ಕೊಂಡೆ. ನಮ್ಮ ಸೀನಣ್ಣ ಅವರು ಮೇಕಪ್ ಹಾಕೊಂಡು ಬೆಳಿತಾವ್ರೆ. ನಮಗೆ ಏನಂದರೆ ಭಾಳ ಸಂತೋಷ ಆಗ್ಬಿಡುತ್ತೆ. ಯಾಕೆ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಕೆಲಸ ಮಾಡೋದೇ ಒಂಥರ ಸಂತೋಷ. ಮೇಕಪ್ ಹಾಕಿ ಕೆಲಸ ಶುರು ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆ ಹೇಗೆ ಅನಿಸುತ್ತೆ ಹೇಳಿ, ಏನು ನಮ್ಮ ರಾಣಿ ಸೀರಿಯಲನ್ನು ನೋಡಿ ಯಾವ್ಯಾವ ಕ್ಯಾರೆಕ್ಟ್ರ್ ಇಷ್ಟ ಆಗಿದೆ ನಿಮಗೆ ಅದನ್ನು ತಿಳಿಸ್ಕೊಡಿ. ಈಗ ಮೊನ್ನೆಯಿಂದ ಅಂತೂ ಒಂದು 4 ಡೇಸಿಂದ ಬ್ಯಾಕ್ ಟು ಬ್ಯಾಕ್ ನನ್ನ ಎಪಿಸೋಡ್ಗಳು ಬರ್ತಾಯಿದೆ. ಎಲ್ಲರ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ ಅಂತಾರೆ. ನನಗೆ ರೋಡಲ್ಲಿ ಸಿಗ್ತವ್ರೆಲ್ಲರೂ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ, ನಿಮ್ಮ ಕಾಮಿಡಿ ವರ್ಷನ್ ಬಿಟ್ಟು ಒಂಥರ ಎಮೋಷನ್ ಕಂಟೆಂಟ್ ಇರುತ್ತೆ, ತುಂಬ ಡಿಫ್ರೆಂಟಾಗಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಭಾಳ ಖುಷಿಯಾಗತ್ತೆ. ಈಗ ಮೇಕಪ್ ಮುಗಿಸಿ ರೆಡಿ ಆಗಿದ್ದ ಕೂಡಲೇ ನಮ್ಮದು ಡೈಲಿ ಯಾವಾಗ್ಲೂ 7 ಗಂಟೆಗೆ ಫಸ್ಟ್ ಶಾಟ್ ಇರುತ್ತೆ. ಸೊ ಮೇಕಪ್ ಮುಗೀತು, ಹೇಗಿದ್ದೀನಿ ನೋಡಿ. ಎಸ್, ಮೇಕಪ್ ಆಗಿದೆ, ರೆಡಿಯಾಗಾಯಿತು. ಈಗ ಹೊರಡೋಣ ಬನ್ನಿ. ಈಗ ಎಲ್ಲಿಗೆ ಅಂತ ಹೇಳಿದ್ರೆ ಫಸ್ಟ್ ಶಾಟು ನನ್ನದೇ ಇರುತ್ತೆ. ಎಸ್, ಫೈನಲ್ ಟಚಪ್ಪು. ಇದು ಮುಗಿದಿದ ತಕ್ಷಣವೇ ನಾವು ಸೀದಾ ನಮ್ಮ ಏನಂತ ಹೇಳ್ತಾರೆ, ನಮ್ಮ ರಾಣಿ ಸೆಟ್ಟಲ್ಲಿ ನನ್ನ ಅಂಗಡಿ ಇದೆಯಲ್ಲಪ್ಪ, ನಿಮ್ಮೆಲ್ಲರೂ ಗೊತ್ತಿರ್ಬೋದು. ಅಂದರೆ ನನ್ನ ಕ್ಯಾರೆಕ್ಟ್ರ್ ಹೆಸರು ಸೀನಾ. ಸೊ ಸೀನಾ ಮೆನ್ಸ್ ಟೈಲರ್ ಅಂತ ಹೇಳಿ. ಸೊ ಆ ಸೆಟ್ಟಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಯಾವ ಥರ ಶೂಟ್ ಆಗುತ್ತೆ, ಏನು ನಡೆಯುತ್ತೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ನಾನು ಮುಂಚೆ ಒಂದು ಸೀರಿಯಲ್ ಕೂಡ ಮಾಡ್ತಿದ್ದೆ, ಜೊತೆಗೆ ಬೇರೆ ಬೇರೆ ರಿಯಾಲಿಟಿ ಶೋಸ್ಗಳಲ್ಲೂ ನೋಡಿದ್ದೀರಾ. ಮೇಕಪ್ ಮುಗಿಸಿ ಆಚೆ ಬರ್ತಿದ್ದಂಗೆ ರಾಣಿ ರೆಡಿ ಆಗ್ತಿದ್ಲು. ಅವ್ರ ತಾಯಿ ಅವರು ಜಡೆ ಹಾಕ್ತಾಯಿದ್ದಾರೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಸೆಟ್ಟಿಗೆ ಬಂದೆ. ಅಲ್ಲಿ ಕೂತಿರೋರು ನಮಗೆ ಡೈರೆಕ್ಷನ್ ಮಾಡ್ತಾರೆ, ದಿನೇಶ್ ಸರ್ ಅಂತೇಳಿ. ಸೊ ಕ್ಯಾಮ್ರಾಮ್ಯಾನು ಹಾಗೆ ಎಲ್ಲರೂ ಅಲ್ಲೇ ರೆಡಿಯಾಗಿ ಕೂತಿದ್ದಾರೆ. ಇನ್ನು ನಮ್ಮ ಮಾವನ ಕ್ಯಾರೆಕ್ಟ್ರು ಗೊತ್ತಿರೋದು ನಿಮ್ಮೆಲ್ರಿಗೂ, ಭಾಸ್ಕರ್ ಅಂತೇಳಿ. ಸೊ ಕ್ಯಾರೆಕ್ಟ್ರ್ ಹೆಸರು ಬಂದು ಸತ್ಯ ಅಂತ. ಸೊ ಅವರು ಸೀನ್ ಪೇಪರ್ನ ನೋಡ್ತಾಯಿದ್ರು. ಪೂಜೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಸೊ ಫಸ್ಟು ಯಾವಾಗ್ಲೂ ಗಣೇಶನ ಪೂಜೆ ಆದಮೇಲೆ ಸೊ ನಮ್ಮ ಫಸ್ಟು ಶಾಟು ಅಂದರೆ ಫಸ್ಟು ಸೀನನ್ನು ಶೂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಪೂಜೆ ಇನ್ನೇನು ಆಗುತ್ತೆ. ಪೂಜೆ ಶುರು ಆಯಿತು. ಪೂಜೆ ಶುರು ಆದಮೇಲೆ ನಮ್ಮ ಕ್ಯಾರೆಕ್ಟ್ರು ಸೈಡಲ್ಲಿ ನಿಂತಿದ್ದೀವಿ. ಆ್ಯಕ್ಷನ್ ಕಟ್ ಹೇಳಿದ ತಕ್ಷಣ ನಮ್ಮ ಆ್ಯಕ್ಟಿಂಗನ್ನು ನೀವೆಲ್ಲರೂ ಆ್ಯಕ್ಚುಲಿ ನೆನ್ನೆ ಮೊನ್ನೆ ಎಪಿಸೋಡಲ್ಲೆಲ್ಲ ನೋಡಿರ್ಬೋದು. ಸೊ ಶೂಟಿಂಗ್ ಅಂತೂ ಶುರು ಆಯಿತು. ನಮ್ಮ ದಿನಿ ಸರ್ ಅಂತೂ ಸಿಕ್ಕಾಪಟ್ಟೆ ನಮಗೆ ಸಖತ್ತಾಗಿ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಸೀರಿಯಲ್ನ ಪ್ರೊಡಕ್ಷನ್ ಬಂದು ನಮ್ಮ RRR ಪ್ರೊಡಕ್ಷನ್ನು ಸ್ವಪ್ನ ಕೃಷ್ಣ ಮೇಡಮು. ಸೊ ನನಗೆ ಪ್ರತಿ ಧಾರಾವಾಹಿಯಲ್ಲೂ ಕೂಡ ಒಂದು ಕ್ಯಾರೆಕ್ಟ್ರನ್ನ ಕೊಟ್ಟೇ ಕೊಡ್ತಾರೆ. ಇದು ಅವ್ರ ಜೊತೆ ನಾನು ಕೆಲಸ ಮಾಡ್ತಾ ಇರೋದು ಆಲ್ಮೋಸ್ಟ್ 3ನೇ ಸೀರಿಯಲ್ ಅಂತ ಅನಿಸತ್ತೆ. ಅಲ್ಲ, 3ನೇ ಸೀರಿಯಲ್ಲೇನೆ. ಸೊ ನಮ್ಮ ದಿನಿ ಸರ್ ಅಂತೂ ಸೇಮ್ ನನ್ನ ಥರನೇ ಮಿಮಿಕ್ರಿ ಎಲ್ಲ ಮಾಡ್ತಾರೆ. ಒಂದು ದಿವಸ ಯಾವತ್ತಾದರೂ ಅವರು ಮಾತಾಡೋದನ್ನು ನಿಮಗೆ ಕೇಳಿಸ್ತೀನಿ. ಸೊ ನೀವು ನೋಡಿ, ಇದು ನಮ್ಮ ಸೆಟ್ಟು. ಈ ಕಡೆ ಎಲ್ಲ ನಮ್ಮ ಅಂಗಡಿ ಸೆಟಪ್ಪು. ಆ ಕಡೆ ಒಂದು TV ಅಂಗಡಿ, ಈ ಕಡೆ ಒಂದು ಏನು ಈ ಕಡೆ ಒಂದು ಫ್ಯಾನ್ಸಿ ಸ್ಟೋರು, ಈ ಥರ ಎಲ್ಲ ಇರುತ್ತೆ. ಸೊ ಈಗ ನೀವು ಈ ಸೀನನ್ನು ನೋಡ್ತಿದ್ರೆ ನೆನ್ನೆ ಮೊನ್ನೆ ಟೆಲಿಕಾಸ್ಟ್ ಆಗಿರುವಂಥ ಸೀನ್ ಆಗಿರುತ್ತೆ ಇದು. ಸೊ ಜೊತೆಗೆ ಎಲ್ಲರೂ ಈ ಅಂಗಡಿಗಳೆಲ್ಲ ಏನು ಅಂತ ಹೇಳಿದ್ರೆ, ನೀವು ನೋಡಿರ್ತೀರ ಆಲ್ಮೋಸ್ಟ್ ಬೇರೆ ಬೇರೆ ಸೀರಿಯಲಲ್ಲೂ ಬರುತ್ತೆ. ತುಂಬ ಸೀರಿಯಲ್ ಶೂಟಿಂಗ್ ಕೂಡ ಇಲ್ಲೇ ನಡೆಯೋದು. ನೀವು ಯಾವ ಸೀರಿಯಲ್ ಅಂತ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಕೂಡ ಮಾಡಿ. ನಾನು ಹೇಳಿದ್ನಲ್ಲ ದಿನಿ ಸರ್ ಅಂತೇಳಿ, ಅವರೇ ದಿನಿ ಸರು. ಅವರೇ ನನಗೆ ಸೀನ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾರೆ. ಸೊ ರಾಣಿದು, ನಂದು ಮತ್ತು ಸತ್ಯ ಅವ್ರದ್ದು ಅಂದರೆ ಭಾಸ್ಕರ್ ಸರ್ದು ಇವತ್ತು ಫಸ್ಟ್ ಸೀನ್ ಇದ್ದಿತ್ತು. ಸೊ ಆ ಸೀನನ್ನು ಮುಗಿಸಿ, ಆ ಸೀನನ್ನು ಪಟಪಟ ಅಂತ ಮುಗಿಸಿ
ನೆಕ್ಸ್ಟು ತಿಂಡಿಗೆ ರೆಡಿ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಬೆಳಗ್ಗೆ 6:30ಗೆ ಮನೆ ಬಿಟ್ಟು ಫಸ್ಟ್ ಸೀನೆಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 9-9:30 ಆಗಿಬಿಡುತ್ತೆ. ಒಂದೊಂದು ಸರಿ ಸೈಕಲ್ ಹಾಕ್ತಾ ಇರ್ತೀವಿ, ಒಂದೇ ಟೇಕನ್ನ 10 ಸರಿ 11 ಸರಿ ಈ ಥರ ಎಲ್ಲ ಆಗಿಬಿಡುತ್ತೆ. ಬಟ್ ಚೆನ್ನಾಗಿ ಬರುತ್ತೆ. ನೀವೆಲ್ಲರೂ ನೋಡಿದಾಗ ಒಂದೇ ಸತಿ ನೋಡಿದಾಗ ಖುಷಿಯಾಗುತ್ತೆ. ಬಟ್ ಒಂದು ಸೀನನ್ನು ಶೂಟ್ ಮಾಡೋಕ್ಕೆ ನಮಗೆ 1.5 ಅವರ್ 2 ಅವರ್ ಟೈಮ್ ಆಗಿರುತ್ತೆ. ಅಷ್ಟು ಟೈಮ್ ತೊಗೊತೀವಿ ಒಂದೊಂದು ಸರಿ. ತಿಂಡಿ ಆಯಿತು. ತಿಂಡಿ ಮುಗಿಸಿ ಮತ್ತು ಸೀನಿಗೆ ಎಂಟ್ರಿ. ಅವರು ನಮ್ಮ ಡೈರೆಕ್ಟ್ರು, ಇವರು ನಮ್ಮ ಕ್ಯಾಮ್ರಾಮನ್ನು, ಅವನು ರವಿ ಮೇಕಪ್ ಮ್ಯಾನು, ಇವರು ಸೌಂಡ್ ಇಂಜಿನಿಯರ್ ಅಂಬರೀಷ್ ಅಣ್ಣ. ಹೆಂಗೆ ಅನಿಸ್ತಿದೆ? ಹೌದಾ? ಶೂಟಿಂಗಲ್ಲಿ ಬ್ಯುಸಿ ಅಲ್ಲ ನೀನು? ಹೆಂಗೆ ಅನಿಸ್ತತೆ? ಫ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರಾ? ಸ್ಕೂಲಲ್ಲಿ ಏನಂತ? ಚೆನ್ನಾಗಿ ಬರ್ತಿದೆ ಹೌದಾ? ನೀನು ಹೋಗಿದ್ದಿಲ್ವಾ ಯಡಿಯೂರಿಗೆ ಜಾತ್ರೆಗೆ? ಯಡಿಯೂರಲ್ಲಿ ಏನೋ ಪ್ರೋಗ್ರಾಮ್ ಇತ್ತಲ್ಲ, ಹೋಗ್ಲಿಲ್ವಾ? ಯಾಕೆ? ಹೌದಾ? ನಿನ್ನ ಫೇವ್ರೆಟ್ ತಿಂಡಿ ಏನು? ಆವತ್ತು ಅಂಕಿತ್ ಕೊಟ್ಟಲ್ಲ, ಅದು ಅದಿಷ್ಟನಾ? ಹೌದಾ? ಶೂಟಿಂಗ್ ಬಂದು ಕ್ರಿಕೆಟ್ ಆಡ್ತಿದ್ಯಾ? ಶೂಟು ಬ್ರೇಕ್. ಈಗ ಊಟದ ಬ್ರೇಕು. 1 ರೌಂಡ್ ಊಟ ಮಾಡಿ ಮತ್ತೆ ಶೂಟಿಂಗ್ ಶುರು ಮಾಡ. ನನ್ನ ಗುಬ್ಬಚ್ಚಿ ನನ್ನ ಜೊತೆನೇ ಬರ್ತಾಯಿದೆ. ಎಷ್ಟು ಗಂಟೆಗೆ ತೊಂತಿದ್ದೆ ಇಲ್ಲಿ? 5 ಗಂಟೆಗೆ ತೊಡ್ತಿಲ್ಲ, 6:30ಗೆ ಕ್ಯಾಬ್ ರೆಡಿ ಇರುತ್ತೆ. ಹೌದಾ? ಸೊ ಈಗ ಇವ್ರ ಸೀನ್ ಮುಗೀತು. ನೆಕ್ಸ್ಟ್ ನಮ್ಮನ್ನು ಹಾಕೊಂಡು ರೂಪೋ ಸೀನ್ ಇದೆ. ಇನ್ನೂ ಹಾಫ್ ಆನ್ ಅವರ್ ಇದೆ. ಓಕೆ, ಈಗ ಊಟದ ಬ್ರೇಕು. ಊಟ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಬೇಡ ನಂಗೆ ಬೇಡಪ್ಪ ಅಜ್ಜು. ಸರ್ ಅವಿ ಪಲಾವ್ ಸರ್, ನಾನು ಹೆಂಡ್ತಿ ಮಾಡಿದ್ದು. ಚೆನ್ನಾಗಿತ್ತಾ? ಏ ಅಣ್ಣ, ಏನಿದು ಏನಿದು? ಇಷ್ಟಪ್ಪ ಸೋದಕಾಯಿ ಇದ್ದಂಗೆ ಐತಲ್ಲ ಅಣ್ಣ. ನುಗ್ಗೆಕಾಯಿ ನೋಡಿದ್ರಲ್ಲ, ಆ ಮರ ಎಲ್ಲಿದೆ ಅಂತ ಹುಡ್ಕೊಂಬಂದೆ, ಕೊನೆಗೂ ಸಿಕ್ತು. ಓಹೋ, ಈ ನುಗ್ಗೆಕಾಯಿ ಬೆಳೆದಿರೋದಕ್ಕೆ ಮರ ಕೊಂಬೆನೇ ಬೆಂಡಾಗ್ಬಿಟ್ಟೈತೆ. ಇನ್ಯಾವ್ದಾದ್ರು ಕಾಯಿ ಇದೆಯಾ? ಹೌದು ಗುರು, ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಿರ್ಬೋದು, ಇದೇ ಮರದ್ದಿದು. ಇಷ್ಟೊಂದು ನುಗ್ಗೆಕಾಯ. ಮುಗಿಸಿ ಈಗ ಮತ್ತೆ ಟಚಪ್ಪು ಮೇಕಪ್ಪು ಎಲ್ಲ ಆದಮೇಲೆ ಮತ್ತೆ ಶೂಟ್ ಶುರು ಆಗುತ್ತೆ. ಇದು ನಮ್ಮ ರಾಣಿ ಸೆಟ್ ಆ್ಯಕ್ಚುಲಿ, ನೀವೆಲ್ಲರೂ ನೋಡಿರ್ತೀರ. ಅದನ್ನು ತೋರಿಸ್ತೀನಿ ಬನ್ನಿ. ಓಕೆ, ನೀವು ಬೇರೆ ಸೀರಿಯಲಲ್ಲೂ ನೋಡಿರ್ಬೋದು. ಸೊ ಇದು ಸೆಟ್ಟೆ, ಸುರೇಶ್ ಸ್ಟೋರ್ಸ್ ಅಂತೇಳಿ. ಇದು ನಮ್ಮ ಅಂಗಡಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಕ್ಯಾರೆಕ್ಟ್ರು ಇದರಲ್ಲಿ ಟೈಲರ್ ಅಂಗಡಿಲಿರುತ್ತೆ. ಸೊ ಅಲ್ಲೆಲ್ಲೋ ನನ್ನ ಹೆಸರು ಇರ್ಬೇಕಲ್ಲ, ಕ್ಯಾರೆಕ್ಟರ್ ಹೆಸರು ಸೀನು ಮೆನ್ಸ್ ಟೈಲರ್ ಅಂತೇಳಿ. ಮುಗಿಸ್ಕೊಂಡು ಬಂದರೆ ಈ ಕಡೆ ಇನ್ನೊಂದು ಸೆಟ್ ಇದೆ. ಈ ಸೆಟ್ ಬಂದು ಮನೆ ಸೆಟ್ ಆಗಿರುತ್ತೆ. ಸೊ ನೀವು ನೋಡಿರ್ಬೋದು ರಾಣಿ ಮನೆಯನ್ನು. ಇದು ರಾಣಿ ಮನೆ. ಸೊ ಒಳಗಡೆ ಎಂಟ್ರಿ ಆದರೆ ಈ ಥರ ಇರುತ್ತೆ. ಈ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮು. ಶೂಟಿಂಗ್ ಬ್ರೇಕ್ ಕೊಟ್ಟರೆ ನಮ್ಮ ರಾಣಿ ಏನು ಮಾಡ್ತಿದ್ದೆ ಅಂದರೆ,
ಏನು ಮಾಡ್ತಿದ್ಯಮ್ಮ? ನೋಡಿ ಎಷ್ಟು ಉದ್ದದಾಗ ಅಡ್ಡಾಡ್ತಿದ್ದಾನೆ. ಅದ್ರಮ್ಮ ಬಂದರೆ ಅದ್ರ ಅಮ್ಮನೂ ಗೊತ್ತು. ಹಾಂ ಡೈಲಿ ಬಿಸ್ಕೆಟ್ ಹಾಕ್ತೀನಿ ನಾನು. ಹೌದಾ? ಶಿಕೆ ಹೇಯ್ ಹೈ ಫೈ. ಹೇಯ್ ಅಯ್ಯೋ ಬಂದಲ್ಲಿ ನೀನು ಹಿಂಗೂ ಆತಲ್ಲ ಕುಟುಂಬ ಹೈ ಫೈ ಮಾಡಿಸು. ಹೈ ಫೈ ಬಂದಲ್ಲಿ ಹೈ ಫೈ ಹೈ ಫೈ ಹೈ ಫೈ ಹೈ ಫೈ. ಅವ್ರು ಏನು ಮಾಡಲ್ಲ ಹೈ ಫೈ ಹೈ ಫೈ ಬೈ. ನೀನು ಹೈ ಫೈ ಮಾಡ್ತಿರ್ತಾನೆ ಹೈ ಫೈ ಮಾಡಿ. ಶೇಕೆ ಏನು ಮಾಡ್ತೀನಿ ಮೂಡ್ ಹೋಯ್ತು ಅದಕ್ಕೆ. ಸಾಕಾ ಮಾವಿನಕಾಯಿ ನಿನಗೆ? ಸಾಕಾ? ಜಾಸ್ತಿ ಆಗಿಲ್ವಾ? ಶುರು ಆಗಿದ್ದು ನಮ್ಮ ಕೆಲಸ ಆಲ್ಮೋಸ್ಟ್ 8 ಗಂಟೆ ಆಗ್ತದೆ. ಈಗ ಒಂದು ಸೀನ್ ಇದೆ, ಅದನ್ನು ಮುಗಿಸಿ ಪ್ಯಾಕಪ್ ಆದಮೇಲೆ ಮನೆಗೆ ಹೋಗೋದೇ. ಆ್ಯಕ್ಚುಲಿ RCB ಕ್ರೇಜ್ ಹೆಂಗಿದೆ ಅಂದರೆ ಬಾ 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 ಬಾ. ಇನ್ಯಾರು ಹಾಕೊಂಡವ್ರೆ? ಇಲ್ಲಿ ಅಲ್ಲಿ ಅವರೊಬ್ರು, ಇಲ್ಲೊಬ್ರು ಬಾ 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 ಬಾ. ಹಾಯ್ ಬಾ ಬಾ ಬಾ. ಅವ್ರ ರೇಂಜ್ಗೆ RCB ಕ್ರೇಜ್ ಅಂದರೆ ಅಲ್ಲಿ ಇಲ್ಲಿ ಎಲ್ಲರ ಮೊಬೈಲಲ್ಲೂ ಅದೇ ಓಡ್ತಾ ಇದೆ. RCB ಆ್ಯಕ್ಚುಲಿ ನಮ್ಮ ಸೆಟ್ಟಲ್ಲಿ ಒಬ್ರು RCB ಬೇಜಾನ್ ಫ್ಯಾನ್ ಅವರಲ್ಲ, ಒಬ್ರು ಟ್ಯಾಟೂ ಎಲ್ಲ ಹಾಕ್ಸ್ಕೊಬಿಟ್ಟವ್ರೆ. ಎಲ್ಲಿದ್ದಾರೆ ಹುಡ್ಕೊಂಡು ಹೋಗ್ತೀನಿ. ಇಲ್ಲೇ ಅವ್ರೆ ಸರ್. RCB ಫ್ಯಾನ್ ಸರ್, ನಿಮ್ಮ ಕೈ ತೋರಿಸಿ. ಅಬ್ಬಾ, ಶೂಟಿಂಗ್ ಮುಗೀತು, ಪ್ಯಾಕಪ್ ಆಯಿತು. ಈಗ ಜಸ್ಟ್ ಮನೆಗೆ ರೀಚ್ ಆದೆ. ನನ್ನ ಮಗು ಪಾಪ ಅಡುಗೆ ಮಾಡ್ಕೊಂಡು ಕಾಯ್ತಾ ಇದೆ. ಊಟ ಮಾಡಿ ಮತ್ತೆ ಬೆಳಗ್ಗೆ 7:15 ಶೂಟ್ಗೆ ಹೊರಡಬೇಕು. ಸೊ ಮತ್ತೆ ಸಿಗೋಣ ನಾಳೆ ನಾಡಿದ್ದು ಹೊಸ ವೀಡಿಯೋಗಳಲ್ಲಿ. ಬಾಯ್.